ನಮಸ್ತೆ ಸರ್. ನಿಮ್ಮ ಹೆಸರು? ಗೋವಿಂದರಾಜು. ಎಲ್ಲಿಂದ ಬರ್ತೀರಾ ಸರ್? ಸರ್ ಕನಕಪುರ ನೆಲಗುಳಿಯಿಂದ ಬರ್ತಾ ಎಷ್ಟನೇ ಕ್ಲಾಸ್ ಇಂದ ಅಟೆಂಡ್ ಆಗ್ತಾ ಇರೋದು? ಎರಡನೇದು. ಎರಡನೇ ಕ್ಲಾಸ್. ಅದು ನಿಮ್ಗೆ ಎರಡನೇ ಕ್ಲಾಸ್ ಅಲ್ಲಿ ಬಿಸ್ನೆಸ್ ವರ್ಷಾಪ್ ಅಟೆಂಡ್ ಆಗ್ತಾ ಇದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ, ಅದ್ಭುತ ಬರ್ತಾ ಇದೆ, ಮೂಡ್ ಬರ್ತಾ ಇದೆ. ಅದನ್ನೆಲ್ಲ ಗುರುಗಳು ಏನ್ ಹೇಳ್ತಾರೆ ಕೇಳ್ಕೊಂಡು ಬಹಳ ಚೆನ್ನಾಗಿ ನಾವು ಮುಂದುವರಿಬಹುದು. ಓಕೆ ಸರ್, ನೀವು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದ್ದು ಫೌಂಡೇಶನ್ ವರ್ಷಾಪ್ ಅನ್ಕೊಂತೀನಿ. ಹೌದು. ಓಕೆ, ಆ ಕ್ಲಾಸ್ಗೂ ಈ ಕ್ಲಾಸ್ಗೆ ಏನ್ ಡಿಫ್ರೆನ್ಸ್ ಅನಿಸುತ್ತೆ ನಿಮ್ಗೆ? ಮೊದ್ಲು ಮಾಡ್ತಿರ್ತಾರೆ ಏನ್ ಹೇಳ್ತಾರೆ ಬೇಗ ಅರ್ಥ ಆಗ್ತಾ ಇದೆ ನಮ್ಗೆ, ಹಂಗಾಗಿ ಬೇಗ ನಾವು ಇದು ಮಾಡ್ಕೊಂಡು ಅದು ಅಟೆಂಡ್ ಮಾಡಿದ್ರೆ ತುಂಬಾ ಉತ್ತಮ ಅಂತ ಹೇಳ್ತೀರಾ? ಆಗ್ತದೆ ಸರ್. ಓಕೆ, ಈ ಬಿಸ್ನೆಸ್ ಕ್ಲಾಸ್ ಅಟೆಂಡ್ ಆಗಿ ಏನ್ ನಿಮ್ಗೆ ಎಂಕರೇಜ್ ಮಾಡಿದ್ರು? ನಾವು ಚೆನ್ನಾಗಿ ಬಿಸ್ನೆಸ್ ಮಾಡ್ಬೇಕು, ಮುಂದೆ ಬರ್ಬೇಕು, ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಅಂತ ಇದು ಬರ್ತದೆ ಸರ್ ಮನಸ್ಸಿಗೆ. ಓಕೆ, ಕ್ಲಾಸ್ ಅಟೆಂಡ್ ಹಾಕೋ ಮುಂಚೆ ಲೈಫ್ ಅಲ್ಲೆಲ್ಲ ಹೇಗಿತ್ತು ನಿಮ್ಗೆ? ಲೈಫ್ ಅಂತಂದ್ರೆ ಮಂತ್ಲಿ ಸ್ಯಾಲ್ರಿ, ಓಕೆ, ಅದೇ ನೆಮ್ಕೊಂಡು ನಾವು ಜೀವನ ಮಾಡ್ಬೇಕಾಯ್ತು. ಇವಾಗ ಇಲ್ಲಿ ಬಂದ್ಮೇಲೆ ನಾವು ಇನ್ನೂ ಹೆಚ್ಚಿನ ಇನ್ಕಮ್ ಸೋರ್ಸ್ ಜಾಸ್ತಿ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಲೈಫ್ ಚೆನ್ನಾಗಿ ಮಾಡ್ಬೇಕು ಅಂತ. ಓಕೆ, ನೆಕ್ಸ್ಟ್ ನಮ್ ಕ್ಲಾಸ್ ಅಟೆಂಡ್ ಆಗ್ಬೇಕು ಅನ್ಕೊಂಡಿದ್ದೀವಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರೂ ಬರ್ಬೇಕು, ಕೇಳಬೇಕು, ಎಲ್ಲರೂ ನಮ್ಮ ತರ ಇದಾಗಬೇಕು ಅಂತ ಹೇಳ್ತೀವಿ. ನಮ್ಗೆ ಗುರುಗಳು ಹೇಳಿರ್ತಿ ನಾವು ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡಿದ್ರೆ ಟಿಶ್ಯೂ ಪೇಪರ್ ಗಿಂತ ಕಡೆ ಅಂತಂದ್ರೆ ಅಸತ್ಯ. ಅದು ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ಮನುಷ್ಯನ ಬೆಲೆ, ಇಲ್ಲ ಅಂತಂದ್ರೆ ಬೆಲೆ ಇಲ್ಲ. ಯಾವುದೇ ಮನುಷ್ಯನ್ಗೆ ದುಡ್ಡಿದ್ರೆ ಒಂದು ಗೌರವ ಎಲ್ಲ ಸಿಗುತ್ತೆ. ಆ ದುಡ್ಡಿಲ್ಲ ಅಂತಂದ್ರೆ ಯಾರು ಗೌರವ ಕೊಡಲ್ಲ ಆಗಿನ ಕಾಲದಲ್ಲಿ. ಹಂಗಾಗಿ ಮನಿ ಬೇಕೇ ಬೇಕಲ್ಲ. ಮುಂಚೆ ಗೊತ್ತಿತ್ತು, ಅದು ಇನ್ನೂ ತಿಳ್ಕೊಳ್ತಕ್ಕಂತ ಇದಿದೆ ಸರ್. ಅದರಲ್ಲಿ ಕೊಡ್ಬೇಕು ಗೌರವ. ನಮ್ಮ ಮಹಿಳೆಯರನ್ನ ಎಷ್ಟು ನಾವು ಗೌರವ ನಡೆಸ್ಕೊತೀವಿ ಅಷ್ಟು ಚೆನ್ನಾಗಿರ್ತೀವಿ ನಾವು. ಆದ ಕಾರಣ ಮಕ್ಕಳ ಗೌರವ, ಹೆಣ್ಮಕ್ಳಿಗೆ ನಾವು ಚೆನ್ನಾಗಿ ಒಂದು ಪ್ರಾಧಾನ್ಯತೆ ಕೊಡಬೇಕು, ಗೌರವನು ಕೊಡ್ಬೇಕು. ನಾವು ಮನೆಯಲ್ಲೇ ಆಗ್ಲಿ ಹೊರಗಡೆ ಆಗ್ಲಿ ಎಲ್ಲೇ ಆದ್ರೂ. ಅಕ್ಷಯ ಪಾತ್ರೆ ಬಗ್ಗೆ ನಾವೆಷ್ಟು ಇದ್ ಮಾಡ್ತೀವಿ, ಅದ್ ಪ್ರತಿ ಇದು ನಮ್ಗೆ ಅನುಕೂಲ ಇದೆ ಇರುತ್ತೆ. ನಾವ್ ಹೆಂಗ್ ನಡ್ಕತೀವಿ ದೇವ್ರ ಅದೇ ರೀತಿ ಕೊಡ್ತೇನೆ ಅಂತ ನಾವೇನ್ ಕೊಡ್ತೀವಿ ಅದೇ ಕೊಡುತ್ತೆ ನಮ್ಗೆ ಅಂತ. ಓಕೆ ಸರ್, ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು? ಮಂಜುನಾಥ್ ಅಂತ. ಎಲ್ಲಿಂದ ಬರ್ತೀರಾ ಸರ್? ನಾವು ಕೋಲಾರದಿಂದ ಬಂದಿದ್ದೀವಿ. ಸೊ ಟೋಟಲ್ ಆಗಿ ನಿಮ್ಗೆ ನಿಮ್ಗೆ ಬಿಸ್ನೆಸ್ ಫೌಂಡೇಶನ್ ವರ್ಷಾಪ್ ಎಲ್ಲ ಸೇರಿ ಎಷ್ಟನೇ ವರ್ಷ ಕ್ಲಾಸ್? ನಮ್ದು ಈಗ ಒಟ್ಟು 20 ಕ್ಲಾಸ್ ಆಗಿದೆ. 20 ಕ್ಲಾಸ್ ಆಗಿದೆ. ಓಕೆ, ಬಿಸ್ನೆಸ್ ಫೌಂಡೇಶನ್ ವರ್ಷ ಕ್ಲಾಸ್ ಎಷ್ಟಾಗಿದೆ? 3 ಆಗಿದೆ ಸರ್. 3 ಆಗಿದೆ ಬಿಸ್ನೆಸ್ ಕ್ಲಾಸಸ್ ನಿಮ್ಗೆ. ಓಕೆ, ಏನ್ ಕಲ್ತ್ಕೊಂಡ್ರಿ ಸರ್ ನಿಮ್ಮ ಕ್ಲಾಸಸ್ ಇಂದ? ಸರ್ ನಾವು ಹಣವನ್ನು ಹೇಗೆ ನಿವಾರಣೆ ಮಾಡಬೇಕು ಅಂತ, ದುಡಿದಿದ್ದ ಹಣವನ್ನು ನಾವು ಯಾವ ರೀತಿ ಇದು ಮಾಡಬೇಕು ಅಂತಿದೆ. ಆಮೇಲೆ ಈಗ 10% ನಾವು ದಾನ ಪಡ್ಕೊಂಡು ಹೇಳಿದ್ದಾರೆ. ಪ್ರತಿಯೊಂದು ಹೆಣ್ಣನ್ನು ನಾವು ಗೌರವಿಸಬೇಕು, ಮನೆಯಲ್ಲಿ ಹೆಣ್ಮಕ್ಳನ್ನ ಗೌರವಿಸಬೇಕು, ತಂದೆ ತಾಯಿ ಕೊಡಬೇಕು, ಎಲ್ಲ ನಾವು ಅಂತ ಕಲ್ತಿದ್ದೀವಿ. ಆಗ ನಮ್ಗೆ ಹಣ ದಿನೇ ದಿನೇ ನಮ್ಗೆ ಅಭಿವೃದ್ಧಿ ಆಗ್ತಾ ಇದೆ. ಹೌದು ಸರ್. ಹಾಗೆ ಗುರುಗಳು ಇವತ್ತು ಒಂದು ಕ್ಲಾಸ್ ಅಲ್ಲಿ ಟಿಶ್ಯೂ ಪೇಪರ್ ಇನ್ನೊಂದು ಎಕ್ಸಾಂಪಲ್ ಇದ್ರು, ಸೊ ಅದ್ ಹೇಳ್ಬೋದಾ ನೀವು? ಸರ್ ನಿಜವಾಗ್ಲೂ ಇದು ಗುರು ಹೇಳಿದ, ಈಗ ನಾವು ಜೀವನದಲ್ಲಿ ಹಣವನ್ನು ಸಂಪಾದನೆ ಮಾಡಿ ಇಟ್ಕೊಳ್ಳಿಲ್ಲ ಅಂದ್ರೆ ಇದಕ್ಕಿಂತ ನಾವು ಕಡೆ ಆಗ್ಬಿಡ್ತೀವಿ. ಮನೆಯಲ್ಲಾಗ್ಬೋದು, ಸಮಾಜದಲ್ಲಿ ಆಗ್ಬೋದು, ಹಣ ಇದ್ರೆ ನಮಗೆ ಒಂದು ಗೌರವ ಘನತೆ ಎಲ್ಲವೂ ದಕ್ಕತ್ತೆ ಅಂತ ಗುರು ಹೇಳಿದ್ದಾರೆ. ತುಂಬಾ ಮೀನಿಂಗ್ಫುಲ್ ಆಗಿದೆ, ಅದೆಲ್ಲ ಮೀನಿಂಗ್ಫುಲ್ ಆಗಿದೆ ಸರ್. ಟಿಶ್ಯೂ ಪೇಪರ್ ಕೊಟ್ಟಂತ ಗುರು ಕ್ಲಾಸ್ ಅಲ್ಲಿ ತುಂಬಾ ಅದ್ಭುತವಾಗಿ ನಮಗೆ ಎಂಜಾಯ್ ಮಾಡಿದ್ದಾರೆ. ಅದನ್ನ ಅಳವಡಿಸಬೇಕು. ಖಂಡಿತ ತುಂಬಾ ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಗುರುಗಳು. ಓಕೆ ಸರ್, 3 ಕ್ಲಾಸ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಬಿಸ್ನೆಸ್ ಬಗ್ಗೆ ಅಟೆಂಡ್ ಮಾಡಿದ್ದೀರಾ. ಸೊ ನಿಮ್ ಲೈಫ್ ಅಲ್ಲಿ ಏನ್ ಚೇಂಜಸ್ ಆಗಿದೆ ಬಿಸ್ನೆಸ್ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ? ಸರ್ ಬಿಸ್ನೆಸ್ ಅಂದ್ರೆ ಈಗ ನಾವು ಹೋಗಿದ ತಕ್ಷಣ, ನಾವು ಅಂಗಡಿ ಹೋಗಿದ ತಕ್ಷಣ ನಾವು ಕಾತ್ಕೊಂಡಿದ್ರೆ ದೇವತೆ, ಈಗ ಶ್ರೀರಾಮ ಬಂದ, ಕೃಷ್ಣ ಬಂದ, ಹನುಮ ಬಂದ, ನಾವು ದೇವರಲ್ಲಿ ಕಾಣ್ತೀವಿ. ಗಿರಾಕಿಯಲ್ಲಿ ನಮ್ಗಲ್ಲಿ ಕೋಪ ತಾಪ ಏನು ಬರಲ್ಲ. ಅವ್ರಲ್ಲಿ ನಾವು ದೇವ್ರನ್ನ ನೋಡ್ತೀವಿ, ನಮ್ಗೆ ಹಣ ಆಸ್ತಿ ಅಂತ ಸಮೃದ್ಧಿ ಆಗ್ತಾ ಇರುತ್ತೆ. ಕಸ್ಟಮರ್ ಇಸ್ ಗಾಡ್ ಅಂತ. ಹೌದೌದು, ಖಂಡಿತ ಸರ್. ದೇವ್ರನ್ನೇ ನಾವು ಗಿರಾಕಿನ ನಾವು ದೇವ್ರು ಅಂತ ನೋಡ್ಕೊಂಡು ವ್ಯಾಪಾರ ಮಾಡಿ ನೀಟಾಗಿ ವ್ಯವಹಾರ ಮಾಡೋದು ಗುರುಗಳು ಕೊಟ್ಟಿದ್ದಾರೆ ನಮ್ಗೆ. ಓಕೆ ಸರ್, ಗುರುಗಳು ಎಷ್ಟು ಹೇಳ್ಕೊಟ್ಟಿದ್ದಾರೆ? ಸೊ ಇದಕ್ಕೂ ಮುಂಚೆ ಗುರುಗಳಿಗೂ ಮುಂಚೆ ಯಾರು ಹೇಳ್ಕೊಟ್ಟಿದ್ದಾರೆ ಬಿಸ್ನೆಸ್ ಬಗ್ಗೆ ನಿಮ್ಗೆ? ಯಾರು ಹೇಳ್ಕೊಟ್ಟಿದಾರ? ಸರ್ ಇಲ್ಲ ಸರ್, ಬೇರೆ ಕಡೆ ನಾವು ತೀರಿ ಓದಿದ್ವಿ ಸರ್. ಏನಂದ್ರೆ ಮನಸ್ಸಿನಂತೆ ಮಹಾದೇವ, ಎದ್ದುವಂತ ದೇವತೆ, ಅಂದಕ್ಕೂ ಆಗವೆ ಅಂತ. ಬಟ್ ಇಲ್ಲಿ ಬಂದ ಮೇಲೆ ಪ್ರಾಕ್ಟಿಕಲ್ ಆಗಿ ನಮ್ಗೆ ಇಲ್ಲಿ ಅನುಭವ ಆಗಿದೆ. ನಾವು ಹೆಂಗೆ ಮನಸ್ಸು ಇಟ್ಟರೆ ನಾವು ಸೃಷ್ಟಿ ಆಗ್ತಿರತ್ತೆ, ಎಲ್ಲ ಗುರುಗಳು ಪ್ರಾಕ್ಟಿಕಲ್ ಆಗಿ ಕೊಡ್ತಾವ್ರಿ. ಇಲ್ಲಿ ಪ್ರಾಕ್ಟಿಕಲ್ ಆಗಿ ಮೊದಲು ಓದಿದ್ದೀವಿ, ಅದು ನಮ್ಗೆ ಮಂದಟ್ ಆಗಿರಲಿಲ್ಲ. ಬಟ್ ಥಿಯರಿ ಬೇರೆ, ಪ್ರಾಕ್ಟಿಕಲ್ ಬೇರೆ. ಮನಸ್ಸಿಗೆ ಕರಗತಾ ಇತ್ತು ಸರ್ ಇಲ್ಲಿ. ತುಂಬಾ ಜನ ನಾವು ಯೂಟ್ಯೂಬ್ ಅಲ್ಲಿ ಕುತ್ಕೊಂಡೆ ನೋಡ್ತಾ ಇರ್ತಾರೆ. ಇಲ್ಲಿ ಆಫ್ಲೈನ್ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಏನ್ ಡಿಫರೆನ್ಸ್ ಅನ್ಸುತ್ತೆ ನಿಮ್ಗೆ? ಸರ್ ಆಫ್ಲೈನ್ ಕ್ಲಾಸ್ ಅಟೆಂಡ್ ತಕ್ಷಣ ನಮ್ಗೆಲ್ಲ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಗುರುಗಳು ನಮ್ಗೆ ಅನುಭವ ಕೊಡ್ತಾರಲ್ಲ, ನಮ್ಗೆ ನಮ್ ಸ್ವಂತ ಅನುಭವ ಆಗುತ್ತೆ. ಟೋಟಲ್ ಕ್ಲಾಸ್ ಯೂಸ್ ಅನ್ಸುತ್ತೆ ನಿಮ್ಗೆ? ಖಂಡಿತ ಸರ್, ತುಂಬಾ ಜನಕ್ಕೆ ಇದು ಕ್ಲಾಸ್ ಅಂತ ಯೂಸ್ ಆಗುತ್ತೆ. ಬಂದು ಇಲ್ಲಿ ಕರೆದ್ರೆ ಅದು ಗೊತ್ತಾಗುತ್ತೆ. ಇವಾಗ ನಮ್ ಕ್ಲಾಸ್ಗೆ ನೆಕ್ಸ್ಟ್ ಬರ್ಬೇಕಂತ ಅನ್ಕೊಂತಾ ಇರ್ತಾರೆ ಯೂಟ್ಯೂಬ್ ಅಲ್ಲಿ ನೋಡಿ, ಅವ್ರಿಗೊಂದು ಮಾತು ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ ಬನ್ನಿ, ನಿಮ್ದು ಏನೇ ಸಮಸ್ಯೆ ಇರಲಿ ಎಲ್ಲ ಸಮಸ್ಯೆಗೂ ಇಲ್ಲಿ ಒಂದು ದಾರಿ ಸಿಗುತ್ತೆ. ಹಂತವಾಗಿ ನಿಮ್ಗೆ ಎಲ್ಲಾ ಸಮಸ್ಯೆಗಳು ಬಗೆಹರಿತವೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.